ಟಿಪ್ಪು ಸುಲ್ತಾನು ಇವತ್ತು ಓಡಿ ಹೋಗ್ಬಿಟ್ಟ. ಎಲ್ಲದನೋ ಟಿಪ್ಪು ಸುಲ್ತಾನ್ ಇಲ್ಲಿ ಕರ್ನಾಟಕದ ಒಬ್ಬ ಟಿಪ್ಪು ಸುಲ್ತಾನ್ ಹುಟ್ಟ್ಯಾನ ಇನ್ನೊಬ್ಬ. ನೀನು ಜಿಗಿದಾಡಿ ಕಾಲಿಂಗ್ ಅಟೆನ್ಷನ್ ಕೊಟ್ಟ 4 ಸಲ ಓದಿದ್ರು ಕ್ಯಾಶಪ್ಪನವ್ರು ಅಂತೇಳಿ. ಯಾರು ಕ್ಯಾಶ್ ಕೊಟ್ಟರು ಕಡ್ಯಾಕಾಯ್ತು. ಇಂಥ ಧರ್ಮದ್ರೋಹಿಗಳು, ದೇಶದ್ರೋಹಿಗಳು ಟಿಪ್ಪು ಸುಲ್ತಾನ್ ಎದಕ್ಕೆ ತರಬೇಕಾಗಿತ್ತು? ಅದಕ್ಕೆ ಬುದ್ಧಿವಾದ CM ಸಿದ್ದರಾಮಯ್ಯವ್ರು ಹೇಳಿದ್ರೆ ಏನಂತೇಳಿ, ಬಿಡಯ್ಯ ಅವನ ಸಲುವಾಗಿನೇ ನಾನು ಜಿನಾಯಾಗ ಸೋತೀನಿ, ಮತ್ತು ನನ್ನ ಸರ್ಕಾರ ಟಿಪ್ಪು ಸುಲ್ತಾನ್ ಹೆಸರು ತೆಗೆದವ್ನು ಸೋತಿದ್ದು, ನೀವು ಬಂದ್ ಮಾಡಂದಕ್ಕೆ ಎಲ್ಲ ಓಡಿ ಹೋಗಿ ಕೂತ್ಬಿಟ್ಟ. ಮುಸ್ಲಿಂ ಸಮುದಾಯದವರನ್ನ ಅದನ್ನು ಕೇಳೋದಿಲ್ಲ, ಇವರು ಅದನ್ನು ಕೇಳೋ ಮೂಲಕ ಓಲೈಕೆ ರಾಜಕಾರಣ ಮತ್ತಷ್ಟು ಹೆಚ್ಚಾಗ್ತಾ ಇರೋದು. ಮುಸ್ಲಿಮರೊಳಗೆ ಯಾವುದೇ ರೀತಿಯ ಫೋಟೋ ಹಾಕ್ಲಿಕ್ಕೆ ಅವಕಾಶ ಇಲ್ಲ. ಮುಸ್ಲಿಮರ ಗೋರಿಗಳನ್ನು ಸಹ ಇರಬಾರ್ದತ್ತೈತೆ. ಅವ್ರ ಧರ್ಮ ಏನು ಕುರಾನದಾಗ ಏನು ಹೇಳ್ತದಂದ್ರೆ, ಎಲ್ಲಿ ಹುಗಳಿರ್ತಾರೋ ಅಲ್ಲಿ ಸ್ಮಶಾನ ಸಹಿತ ಇರಬಾರ್ದತ್ತ ಹೇಳ್ತದೆ. ಆದರೆ ಇವರು ನಮ್ಮ ಹಿಂದೂ ಧರ್ಮದಲ್ಲಿರುವಂಥ ಮುಸ್ಲಿಂ ಸಂತತಿ ಒಂದೈತಿ ದೇಶನ, ಅದು ಬಾಬರ್ನಿಂದ ಹಿಡಿದು ಇಲ್ಲಿವರೆಗೆ ಆ ಸಂತತಿ ಈಗ ಕಾಂಗ್ರೆಸ್ನವರು ಅದೇ ಒಂದು ಸಂತತಿ ಒಂದು ಭಾಗ ಆಗ್ಯಾರ. ಯಾಕಂದ್ರೆ ಅವ್ರು ಯಾವಾಗ ಮಾತಾಡಿದ್ರು ಮುಸ್ಲಿಮ್ರ ಪರವಾಗಿ, ಸಾಬ್ರ ಪರವಾಗಿ. ನಾವು ಉರ್ದು ಶಾಲೆಗೆ ರೊಕ್ಕ ಇತ್ತು ಅಂತ ಹೇಳ್ತಾರೆ ನಮ್ಮ CM. ಕನ್ನಡ ಶಾಲೆ ಬಿದ್ದು ಅಲ್ಲಿ ಮಕ್ಕಳು ಹೋಗ್ತಾ ಇಲ್ಲ ಅನ್ನೋಂಥ ಇದು ಇದ್ರೂ ಸಹಿತ ಅವರಿಗೆ ಮುಸ್ಲಿಮರ ಸಮಾವೇಶದಲ್ಲಿ ಹೇಳ್ತಾರೆ 10,000 ಕೋಟಿ ರೂಪಾಯಿ ಕೊಡ್ತೀನಿ ಅಂತ. ನಮಗೇನಾರು ಅಭಿವೃದ್ಧಿ ಕೇಳಿದ್ರೆ ಗುಡಿಗುಂಡಾರ ರೊಕ್ಕ, ಇವತ್ತು ಹಿಂದೂ ಧಾರ್ಮಿಕ ಸಂಸ್ಥೆಗಳ ರೊಕ್ಕ ಅದ್ರ ಕಂಪೌಂಡ್ ಕಟ್ಲಿಕ್ಕೆ, ವಕಫ್ ಕಂಪೌಂಡ್ ಕಟ್ಲಿಕ್ಕೆ ಕೊಡ್ತಾರೆ. ಅಂದರೆ ಯಾವ ರೀತಿ ಕೀಳು ಮಟ್ಟ ಕೇಳಿದಾರೆ. ಇಂಥ ವಿಷಯಗಳನ್ನು ತೊಗೊಂಡ್ಬಂದು ಸದನ ನಡಿಲಾರ್ದಂಗೆ ಏನೋ ವ್ಯವಸ್ಥಿತವಾಗಿ ಈ ಟಿಪ್ಪು ಸುಲ್ತಾನ್ ತಂದಿದ್ರು. ಟಿಪ್ಪು ಸುಲ್ತಾನನ ಹೆಸರು ತೆಗೆದುಕೊಳ್ಳೇ ಸಿದ್ದರಾಮಯ್ಯನವ್ರು ಕರೆದು ಸರಿಯಾಗಿ ಜಾಡಿಸಿ ಟಿಪ್ಪು ಸುಲ್ತಾನ್ನ ಬೆನ್ನು ಹತ್ತಿದವ್ರು ಯಾರೂ ಉದ್ಧಾರ ಆಗಿಲ್ಲ. ವಿಜಯ ಮಲ್ಲ ಖಡ್ಗ ತಂದ, ಅವ ಓಡೋದ. ಟಿಪ್ಪು ಸುಲ್ತಾನ್ ಸಿನಿಮಾ ತೆಗಿಲಕ್ಕೆ ಹೋಗಿ ಫಿರೋಜ್ ಖಾನ ಯಾರು ಅವನ ತಂದು ಪೂರ್ತಿ ಜೀವನ ಹಾಳು ಮಾಡ್ಕೊಂಡ. ಇದು 3ನೇ ಗೆರೆಕೆ ನಮ್ಮ ಸಿದ್ದರಾಮಯ್ಯವರು. ಸಲ ಅವ್ರ ಸರ್ಕಾರ ಇದ್ದ ಟಿಪ್ಪು ಜಯಂತಿ ಮಾಡಿದ್ರೆ ಸಾಕಷ್ಟು ಕೋಮು ಗಲಭೆ ಆದವ. ಹೀನಾಯವಾಗಿ ಅವರ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಸೋತರು. ಅವಾಗ ಬುದ್ಧಿ ಬಂದ ಮ್ಯಾಗ 2.5 ವರ್ಷನೂ ಸಿದ್ದರಾಮಯ್ಯನವ್ರು ಟಿಪ್ಪು ಜಯಂತಿ ಮಾಡಲಿಲ್ಲ. ಈಗ ನಿನ್ನೆ ಒಬ್ಬ ಟಿಪ್ಪು ಸಂತತಿ ಹುಟ್ಟಿದವ ನಿನ್ನೆ ಮಾತಾಡ್ದವ, ಅವನು ಗಾಪತ್ಯಾಗನ ಎಲ್ಲದ ನೀವು ಮಾಧ್ಯಮದವ್ರಿಗೆ ಹುಡುಕ್ರಿ ಅವನಲ್ಲಿ. ಅಂದ್ರೆ ಕಾಶ್ಯಪ್ನ ಹಿಟ್ ಆ್ಯಂಡ್ ರನ್ ಫಲಾನುವಾದ ಮಾಡಿದ್ರೆ ಫಲಾನುವಾದಲ್ರಿ. ನಿನ್ನ 4 ಸಲ ಸ್ಪೀಕರ್ ಓದಿರ್ತಾರೆ ಕ್ಯಾಶಪ್ಪನವರು ಅಂತಾರೆ. ಯಾರು ಕ್ಯಾಶ್ ಕೊಡ್ಲಕ್ಕೆ ಹೋಗಿ ತೊಗೊಳಕ್ಕೆ ಹೋಗಿದ್ದೋ ಗೊತ್ತಿಲ್ಲ ನಮಗೂ. ಸರ್, ಈಗ ನಿಜವಾದ ವಿರೋಧ ಪಕ್ಷದ ನಾಯಕರು ಯಾರು ನೀವು ಹೇಳಿಬಿಟ್ರೆ ನಾನೇ ಅಂತಂದೆ. ಎಲ್ಲೋ ಒಂದು ಕಡೆ R. ಅಶೋಕ್ ಅವರು ಅಷ್ಟು ವೀಕ್ ಆದ್ರು ಅಂತಂದು. R. ಅಶೋಕ್ ಅವರು ಮಾತಾಡ್ಬೇಕಂದ್ರೆ ಭಯ ಐತಿ. ನೀನು ವಿಜಯ ಏನ್ರಿ ಅವ ವಿಜಯೇಂದ್ರ ಎಲ್ಲಿದ್ರಪ್ಪ ನೀನು ಸಂಜೀತನ ಹೋರಾಟ ಆದ್ಮ್ಯಾಗ ಬಂದು ಕುಂಟ್ರಬೋದಾಗಿತ್ತಲ್ಲ.